ಇದು ಅವ್ರ ಕುಟುಂಬದವರು ರಾಜ್ಯದ ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಾರ ಮತ್ತು ಅವರಿಬ್ರು ಲವ್ ಮಾಡ್ತಿದ್ರು ಅಂತ ಹೇಳ್ತಾರೆ. ನಿಮ್ಗೇನರ ಇದು ಗಮನಕ್ಕಿಂತ ಏನಾಯ್ತು ವಿಷಯ ನಿಮ್ಮ ಯಾಕಂದ್ರೆ ತಂದೆ ಹತ್ರ ಮಾತಾಡೋಕ್ಕಾಗಲ್ಲ, ಕೆಲವು ವಿಷಯಗಳನ್ನು ತಾಯಿ ಹತ್ರ ಮಾತಾಡ್ಬೋದು. ಹಾಗಾಗಿ ನಿಮಗೇನರ ನಿಮ್ಮ ಮಗಳು ಹೇಳಿಲ್ಲ ಹೆಂಗೆ? ನಾನು ದಯವಿಟ್ಟು ನನ್ನ ಕೈ ಮುಗಿದು ಕೇಳ್ತೀನಿ, ನನ್ನ ಮಗಳು ನಂಗೆ ತಂದ್ಕೊಡ್ರಿ. ಯಾರು ಈ ಹೊತ್ತಿನಾಗ ಕ್ಷಮೆ ಕೇಳಲಿ ಏನೇ ಕೇಳಿದ್ರು ನನ್ನ ಮಗಳು ಬರೋಂಗಿಲ್ಲ. ಆಮೇಲೆ ನನ್ನ ಮಗಳು ಅಂಥ ಹೊಲಸು ಕೆಲಸ ಯಾವಾಗೂ ಮಾಡೋಂಗಿಲ್ಲ. ಅದಕ್ಕೆ ಏನೋ ಕಾಡಿಸ್ತೀನಿ, ನಾವು ಕ್ಲಾಸ್ಮೇಟ್ ಅವ್ರು ಹಿಂಗೆ ಮಾಡ್ತಾನೆ ಮಮ್ಮಿ ನಾನು ಹಿಂಗೆ ಬೆನ್ನು ಬಿದ್ದಾನ ಅಂತ ಅಂದಿದ್ಲು. ಆಯ್ತು ಬಿಡವಾ ನೀನೇ ಸರ್ಕೊಂಬಿಡು ತಲೆ ಕೆಸ್ಕೊಬೇಡ, ಹುಡುಗರು ಹಂಗೆ ಕಾಡಿಸ್ತಿರ್ತಾರ, ಬೋರ್ಡ್ ಆಗಿರ್ಬೇಕು ನೀನು ಅಂತ ಹೇಳಿದ್ವಿ. ಆಕೆ ಅಷ್ಟು ಬೋರ್ಡಾಗೆ ಇದ್ದು ಅಷ್ಟು ಉತ್ತರನ ಕೊಡ್ತಿದ್ಲು ಆಕಿ ಅಷ್ಟೇ. ಆಕಿ ಅಂಥ ಹುಡುಗಿಯಲ್ಲ, ಏನು ಕ್ಷಮೆ ಕೇಳಿದ್ರೆ ಹೊಳೆ ತಂದು ಕೊಡ್ತಾರೇನ್ರಿ ಆಕಿನ? ನಾ ಕ್ಷಮೆ ತೊಗೊಂಡು ಏನು ಮಾಡಲಿ ನಾನು ಅವ್ರು? ಈಗ ತಾವು ಕಂಪ್ಲೇಂಟಲ್ಲಿ ಮೆನ್ಷನ್ ಮಾಡಿದ ಪ್ರಕಾರ ಮದುವೆಗೆ ಒತ್ತಾಯ ಮಾಡ್ತಾ ಇದ್ದಂತ ಕಂಪ್ಲೇಂಟಲ್ಲಿ ಹೇಳಿದ್ರು. ಬಟ್ ಆಕಿ ಹಂಗೆ ಕಾಡಿಸಿದ್ರು ಅಂತ ನನ್ನ ಮಗಳು ಹೇಳಿದ್ದೆ ಸರ್. ಮತ್ತು ಈಗ ಕಾಲೇಜ್ ಹೋಗೋ ಹುಡುಗಿಯ ನಾಗರಾಜ್ ಮೀನು ಕೋಳಿ ಸಾಕಣೆಯಲ್ಲಿ ವರ್ಷಕ್ಕೆ 20 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅಂದಿಂದ ಇರೋದು ನೀನು ಆಕಿ ಅಂತಿದ್ಲು, ನೀ ಏನು ಹೇಳ್ಬೇಡ ಮಮ್ಮಿನೂ ಹೇಳಿದ್ಲು. ಮತ್ತು ಆಕಿ ಹಿಂಗೆ ಕೇಳಾಕತ್ತಾರ ನನಗಂತ ಹೇಳಿದ್ಲು. ನಾವು ಧೈರ್ಯದಿಂದ ಇರು, ಮದ್ವೆ ಪಬ್ಬಿದ್ದು ನನಗೆ ಗೊತ್ತಿಲ್ಲ. ಇದು ಅವ್ರ ಕುಟುಂಬದವರು ರಾಜ್ಯದ ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಾರ ಮತ್ತು ಅವರಿಬ್ರು ಲವ್ ಮಾಡ್ತಿದ್ರು ಅಂತ ಹೇಳ್ತಾರೆ. ನಿಮ್ಗೇನರ ಇದು ಗಮನಕ್ಕಿಂತ ಏನಾಯ್ತು ವಿಷಯ ನಿಮ್ಮ ಯಾಕಂದ್ರೆ ತಂದೆ ಹತ್ರ ಮಾತಾಡೋಕ್ಕಾಗಲ್ಲ, ಕೆಲವು ವಿಷಯಗಳನ್ನು ತಾಯಿ ಹತ್ರ ಮಾತಾಡ್ಬೋದು. ಹಾಗಾಗಿ ನಿಮಗೇನರ ನಿಮ್ಮ ಮಗಳು ಹೇಳಿಲ್ಲ ಹೆಂಗೆ? ನಾನು ದಯವಿಟ್ಟು ನನ್ನ ಕೈ ಮುಗಿದು ಕೇಳ್ತೀನಿ, ನನ್ನ ಮಗಳು ನಂಗೆ ತಂದ್ಕೊಡ್ರಿ. ಯಾರು ಈ ಹೊತ್ತಿನಾಗ ಕ್ಷಮೆ ಕೇಳಲಿ ಏನೇ ಕೇಳಿದ್ರು ನನ್ನ ಮಗಳು ಬರೋಂಗಿಲ್ಲ. ಆಮೇಲೆ ನನ್ನ ಮಗಳು ಅಂಥ ಹೊಲಸು ಕೆಲಸ ಯಾವಾಗೂ ಮಾಡೋಂಗಿಲ್ಲ. ಅದಕ್ಕೆ ಏನೋ ಕಾಡಿಸ್ತೀನಿ, ನಾವು ಕ್ಲಾಸ್ಮೇಟ್ ಅವ್ರು ಹಿಂಗೆ ಮಾಡ್ತಾನೆ ಮಮ್ಮಿ ನಾನು ಹಿಂಗೆ ಬೆನ್ನು ಬಿದ್ದಾನ ಅಂತ ಅಂದಿದ್ಲು. ಆಯ್ತು ಬಿಡವಾ ನೀನೇ ಸರ್ಕೊಂಬಿಡು ತಲೆ ಕೆಸ್ಕೊಬೇಡ, ಹುಡುಗರು ಹಂಗೆ ಕಾಡಿಸ್ತಿರ್ತಾರ, ಬೋರ್ಡ್ ಆಗಿರ್ಬೇಕು ನೀನು ಅಂತ ಹೇಳಿದ್ವಿ. ಆಕೆ ಅಷ್ಟು ಬೋರ್ಡಾಗೆ ಇದ್ದು ಅಷ್ಟು ಉತ್ತರನ ಕೊಡ್ತಿದ್ಲು ಆಕಿ ಅಷ್ಟೇ. ಆಕಿ ಅಂಥ ಹುಡುಗಿಯಲ್ಲ, ಏನು ಕ್ಷಮೆ ಕೇಳಿದ್ರೆ ಹೊಳೆ ತಂದು ಕೊಡ್ತಾರೇನ್ರಿ ಆಕಿನ? ನಾ ಕ್ಷಮೆ ತೊಗೊಂಡು ಏನು ಮಾಡಲಿ ನಾನು ಅವ್ರು? ಈಗ ತಾವು ಕಂಪ್ಲೇಂಟಲ್ಲಿ ಮೆನ್ಷನ್ ಮಾಡಿದ ಪ್ರಕಾರ ಮದುವೆಗೆ ಒತ್ತಾಯ ಮಾಡ್ತಾ ಇದ್ದಂತ ಕಂಪ್ಲೇಂಟಲ್ಲಿ ಹೇಳಿದ್ರು. ಬಟ್ ಆಕಿ ಹಂಗೆ ಕಾಡಿಸಿದ್ರು ಅಂತ ನನ್ನ ಮಗಳು ಹೇಳಿದ್ದೆ ಸರ್. ಮತ್ತು ಈಗ ಕಾಲೇಜ್ ಹೋಗೋ ಹುಡುಗಿಯರಂದಿಂದ ಇರೋದು ನೀನು ಆಕಿ ಅಂತಿದ್ಲು, ನೀ ಏನು ಹೇಳ್ಬೇಡ ಮಮ್ಮಿನೂ ಹೇಳಿದ್ಲು. ಮತ್ತು ಆಕಿ ಹಿಂಗೆ ಕೇಳಾಕತ್ತಾರ ನನಗಂತ ಹೇಳಿದ್ಲು. ನಾವು ಧೈರ್ಯದಿಂದ ಇರು, ಮದ್ವೆ ಪಬ್ಬಿದ್ದು ನನಗೆ ಗೊತ್ತಿಲ್ಲ.